ಅಲ್ಲಿ ನೋಡ್ಬೋದಾ ಡಿಸ್ಪ್ಲೇ ಮೇಲೆ गोविंदाय नमः ओम शाश्वते नमः ओम प्रभवे नमः ओम शेषाद्रयाय नमः ओम देवाय नमः ओम केशवाय नमः ओम सुदर्शनाय नमः ओम माधवाय नमः ओम कृष्णाय नमः ओम श्रीहरये नमः ओम ज्ञानगंजनाय नमः ओम सतुर्भुजाय नमः ओम गोपालाय नमः ओम पुरुषोत्तमाय नमः ओम गोपेश्वराय नमः ओम परमज्योतिषे नमः ओम वैकुण्ठपते नमः ओम अव्यक्ताय नमः ओम दुराधराय नमः ओम ज्ञानगंजनाय नमः ओम नित्यवरुणोदय नमः ओम वेदात्मकाय नमः ओम विष्णवे नमः ओम वज्रकाय नमः ओम वज्रेन्द्रियाय नमः ओम सर्वदे नमः ओम सर्वदे नमः ओम निर्मलाय नमः ओम देवोपजिताय नमः ओम चतुर्भुजाय नमः ओम चक्रधराय नमः ओम रुद्राब्दे नमः ओम विष्णुलंकाय नमः ओम विराजनाय नमः ओम जगदीश्वराय नमः श्री भोलेनाथ समेत श्री वेंकटेश्वर स्वामी शरणारविंदयो नामावळि पूजां समर्पयामि। आयाम श्याम स्मरितो अवलम्ब्य शिवनारायण प्रीत्यर्थं जमानस्य मणिकमयाय आयुरारोग्यैश्वर्याद्यामतरावृत्यर्थं धर्मात् अमृतांशाय नमः ओम जगद्गुञ्जाय नमः ओम गोविन्दाय नमः ओम शाश्वते नमः ओम प्रभवे नमः ओम शेषात् ಗೋವಿಂದರಾಜ ಸ್ವಾಮಿ, ಉತ್ಸವಮೂರ್ತಿ ವೆಂಕಟೇಶ್ವರ ಪದ್ಮಾವತಿ ಹಾಗೆ ತಾಯಿ ಮಹಾಲಕ್ಷ್ಮಿ, ಭಕ್ತರಲ್ಲಿ ಕ್ಷೇತ್ರ ಪಾಲಕ ಅಂದರೆ ಗ್ರಾಮವನ್ನು ರಕ್ಷಿಸುವುದಕ್ಕಾಗಿ ಇರುವಂತಹ ಕೆಂಚರಾಯ, ಹಾಗೆ ಗ್ರಾಮಕ್ಕೆ ರಕ್ಷಣೆಗಾಗಿ ದೇವಿ ಬೆಟ್ಟದ ಭಾಗದಲ್ಲಿದ್ದಾರೆ ಗುಂಡಮ್ಮ ಅಂತ. ಈ ರೀತಿಯಾಗಿ ಇಲ್ಲಿ ದೇವರುಗಳು ನೆಲೆಸಿ ಭಕ್ತರನ್ನು ಆಶೀರ್ವದಿಸುತ್ತಿದ್ದಾರೆ. ವಂಶ ಪಾರಂಪರ್ಯ ಅರ್ಚಕರು ಯಾವ ರೀತಿಯಾಗಿ ಎಂದರೆ ವಂಶ ಪಾರಂಪರ್ಯ ನಮ್ಮ ತಂದೆ, ನಮ್ಮ ತಾತ, ನಮ್ಮ ಮುತ್ತಾತ, ಅವರ ತಂದೆ, ಈ ರೀತಿಯಾಗಿ ನಾವು 6ನೇ ತಲೆಮಾರು ನಮ್ಮದು 6ನೇ ತಲೆಮಾರು ಪೂಜೆ ಮಾಡ್ತಿದ್ದೀವಿ. ಇಲ್ಲಿ 3 ಜನ ಅರ್ಚಕರಿದ್ದೀವಿ. ಮೊದಲನೆಯದಾಗಿ ವರದರಾಜನ್ ಅವರು ನಮ್ಮ ತಂದೆ, ಅವರ ಮಕ್ಕಳಾಗಿ ನಾವು ಶರತ್ ಮತ್ತು ಶಮನ್ ನಾವು ಸ್ವಾಮಿಯ ಸೇವೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಶ್ರೀನಿವಾಸ್ ಅಂತ ಅವರ ತಂದೆಯವರು ಸಹ ಇಲ್ಲಿ ಅರ್ಚಕರಾಗಿದ್ದರು, ಅದು ಅವರ ಪರಂಪರೆಯಿಂದ ಅವರು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ರಾಮ್ ಪ್ರಸಾದ್ ಅಂತ ಅವ್ರ ಮಕ್ಕಳು ಗಿರಿಕೇಸರಿ, ಸಿರಿಕೇಸರಿ, ಅವರು ತಲೆಮಾರು ಇದೇ ರೀತಿಯಾಗಿ ಮುಂದುವರ್ಸ್ಕೊಂತ ಬರ್ತಾ ಇದ್ದಾರೆ. 26ನೇ ತಾರೀಕು ಭಾನುವಾರ ಮಧ್ಯಾಹ್ನ 11:30ಯಿಂದ 12:30 ಲಗ್ನದಲ್ಲಿ ಸ್ವಾಮಿಯವರ ರಥಾರೋಹಣ ಹಾಗೂ ರಥವನ್ನು ಎಳೆಯಲಾಗುತ್ತೆ. ಭಾನುವಾರ 26ರಂದು ಸ್ವಾಮಿಯವರ ಕೃಪೆಯಿಂದ ದಿವ್ಯ ರಥೋತ್ಸವವು ಜರುಗಲಿದೆ. ಇಂತಹ ಭಕ್ತಾದಿಗಳು ಬಂದು ಸ್ವಾಮಿಯವರ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ಪ್ರಾರ್ಥಿಸುತ್ತಾ, ಅದೇ ರೀತಿಯಾಗಿ ಸ್ವಾಮಿಯವರ ರಥೋತ್ಸವದ ಅಂಗವಾಗಿ ವಿಶೇಷವಾಗಿ ಇಲ್ಲಿ ಆಷಾಢ ಮಾಸದಲ್ಲಿ ರಥೋತ್ಸವ ನಡೆಯುತ್ತೆ. ಯಾಕೆ ಅಂದರೆ ಇಲ್ಲಿ ಆಷಾಢ ಮಾಸದಲ್ಲಿ ವರಿಷ್ಠ ಮಹರ್ಷಿಗಳಿಗೆ ತಪಸಿದ್ಧಿಯಾದ ಕಾರಣದಿಂದ ಆಷಾಢ ಮಾಸದಲ್ಲಿ ರಥೋತ್ಸವ ನಡೆಯುತ್ತೆ. ಹಾಗಾಗಿ 19ನೇ ತಾರೀಕು ಭಾನುವಾರದಿಂದ ಶುರುವಾಗಿ ಪುರಾತನ ಧ್ವಜಾರೋಹಣದಿಂದ ಶುರುವಾಗಿ 4ನೇ ತಾರೀಕು ಅಂದರೆ 4ನೇ ತಾರೀಕು ಅಡ್ಡಗಾರರ ಉತ್ಸವ ಅಂತ ಇದೆ. ಅಂದರೆ ದೇವರ ಪ್ರತಿ ದಿವಸ ರಥೋತ್ಸವದಲ್ಲಿ ದೇವರು ಇರ್ತಾರಲ್ಲ, ಅವರ ಸೇವೆಯೊಂದಿಗೆ ಮುಕ್ತಾಯಗೊಳ್ಳುತ್ತೆ. ಅದರ ಮಧ್ಯದಲ್ಲಿ ಗರುಡೋತ್ಸವ, ಹಾಗೆ ಪೊಲೀಸ್ ಸರ್ಕಾರಿ ಇಲಾಖೆ ಪೊಲೀಸ್ ಅವರಿಂದ ತೆಪ್ಪೋತ್ಸವ, ಇದೇ ರೀತಿಯಾಗಿ ಇನ್ನೂ ಹಲವಾರು ಉತ್ಸವಗಳು ಜರುಗಲಿದೆ. ಎಲ್ಲ ಭಕ್ತಾದಿಗಳು ಬಂದು ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕಾಗಿ ಪ್ರಾರ್ಥಿಸುತ್ತೇನೆ. ಹೇಳಿ ಸರ್. ಪ್ರವಾಸಿ ಮಿತ್ರರಾಗಿ ಟಿ.ಜಿ. ರೇಣುಕುಮಾರ್, ವೈ.ಎಂ. ಸಿದ್ದಪ್ಪ ಮತ್ತು ಸಿ.ಎಂ. ರುಕ್ಮಿಣಿಯವರನ್ನ ನಿಯೋಜನೆ ಮಾಡಿದ್ದಾರೆ. ಈ ಜಿಲ್ಲೆಗಳಲ್ಲಿ ಸುಮಾರು 2015ರಿಂದ ಅರಸೀಕೆರೆ ತಾಲೂಕು ಮಾಲೇಕಲ್ಲು ತಿರುಪತಿಗೆ ಬರ್ತಕ್ಕಂಥ ಪ್ರವಾಸಿಗರ ಸುರಕ್ಷತೆ ಮತ್ತು ಭದ್ರತೆಯ ದೃಷ್ಟಿಯಿಂದ ಪ್ರವಾಸಿ ಮಿತ್ರ ಯೋಜನೆ ಅಡಿಯಲ್ಲಿ ಪ್ರವಾಸಿ ಮಿತ್ರರನ್ನು ನೇಮಕ ಮಾಡಲಾಗಿದೆ. ಸುಮಾರು 11 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀವಿ. ಯಾತ್ರೆ ಬಂದೋಬಸ್ತಿಗಾಗಿ ಇಲ್ಲಿ ಅರಸೀಕೆರೆ ಗ್ರಾಮಾಂತರ ಠಾಣೆ ಪೊಲೀಸ್ ಸಿಬ್ಬಂದಿಯವರನ್ನು ಹೆಚ್ಚಿನದಾಗಿ ನಿಯೋಜಿಸಲಾಗಿದೆ. ಪ್ರತಿದಿನವೂ ಕೂಡ ಪ್ರವಾಸಿಗರ ಸುರಕ್ಷತೆ ಮತ್ತು ಭದ್ರತೆಗಾಗಿ ಪ್ರವಾಸಿ ಮಿತ್ರರು ನಾವು ಇರ್ತೇವೆ. ಹೆಚ್ಚಿನ ಭದ್ರತೆಗೆ ಆರಕ್ಷಕ ಠಾಣೆಯವರು ಸಹ ಆಗಮಿಸ್ತಾರೆ. ಇದು ನಿರಂತರ ಸೇವೆ. ಪ್ರವಾಸೋದ್ಯಮ ಇಲಾಖೆಯಲ್ಲಿ ಇದನ್ನು ಕೂಡ ಪ್ರವಾಸಿ ಕೇಂದ್ರ ಎಂದು ಪರಿಗಣಿಸಿ ಇಲ್ಲಿಗೆ ಪ್ರತಿ ವರ್ಷವೂ ಪ್ರತಿದಿನ ಕರ್ತವ್ಯ ನಿರ್ವಹಿಸಲಿಕ್ಕೆ ನಮ್ಮ ಪ್ರವಾಸಿ ಮಿತ್ರರನ್ನು ನೇಮಕ ಮಾಡಿದ್ದಾರೆ. ಏಕಾದಶಿಯಲ್ಲಿ ಪ್ರತಿ ವರ್ಷದಂತೆ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯುತ್ತೆ. ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಸುತ್ತಮುತ್ತಲಿನ ಆಜುಬಾಜು ಗ್ರಾಮಸ್ಥರೆಲ್ಲರೂ ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ